ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ತಂದಿರ್ತಕ್ಕಂಥ ಟಾಪಿಕ್ ಏನಂತಂದರೆ ಲಾ ಆಫ್ ವೈಬ್ರೇಷನ್ ಅಂತಂದರೆ ಏನು ಇನ್ ಡೀಟೇಲ್ ಆಗಿ, ಮತ್ತು ಇದು ಹಣದ ಅಥವಾ ಮನಿ ವಿಚಾರದಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಫಸ್ಟು ನಾನು ಇಂಟ್ರೊಡಕ್ಷನನ್ನು ಇದ್ರ ಬಗ್ಗೆ ಏನು ಅಂತ ಹೇಳ್ತಾ ಹೋಗ್ತೀನಿ. ಆಮೇಲೆ ನನ್ನ ಲೈಫಲ್ಲಿ ನಡ್ತಕ್ಕಂಥ ಇದನ್ನು ನಾನು ಹೆಂಗೆ ಯೂಸ್ ಮಾಡಿಬಿಟ್ಟು ಹಣ ಅನ್ನೋದನ್ನು ಹೆಂಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋ ಒಂದು ಟೆಕ್ನಿಕಲ್ ವೇ ಅಂತ ನಾನು ಹೇಳ್ಬೋದು. ಆ ಒಂದು ವೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲೇದಾಗಿ ಡೈರೆಕ್ಟಾಗಿ ಬಂದ್ಬಿಡುತ್ತೆ, ಹಣ ಬಂದ್ಬಿಡುತ್ತೆ, ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ವೈಬ್ರೇಷನ್ ಅಂತ ನಮಗೆ ಎಷ್ಟೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಎಲ್ಲವೂ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ. ಈ ಪ್ರಪಂಚದ ಎಲ್ಲವೂ ಹನಿ ಸೇರಿದರೆ ಹಳ್ಳ ಅಂತಾರೆ. ಲೈಕ್ ಚಿಕ್ಕ ಒಂದು ಗಿಡದಿಂದ ಒಂದು ಮರ ಆಗುತ್ತೆ. ಅದೇ ಥರ ಈ ಕಲಿಯೋದ್ರ ಮೂಲಕ ನೀನು ದೊಡ್ಡ ದೊಡ್ಡ ಒಂದು ಸಾಹಿತ್ಯ ಅವೆಲ್ಲ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದೇ ಒಂದು ದೃಷ್ಟಿಯಲ್ಲಿ ನಾವು ನೋಡ್ತಾ ಹೋದಾಗ ಮೊದಲೇದಾಗಿ ಹಣ ಅಂತೇಳಿ ನಾವು ವಿಷಯವನ್ನು ಯಾವಾಗ ಆ ಒಂದು ವಿಚಾರ ಬರುತ್ತೆ, ಹಣದ ವಿಚಾರ ಏನು ಹಣ ಅಂತ ಹೇಳಿ ನಾವು ನೋಡ್ತಾ ಹೋದಾಗ ಹಳೆ ಕಾಲದಲ್ಲಿ ಈಗ ಕೆಲಸ ಆಗಬೇಕಾಗಿರುತ್ತೆ ಒಬ್ಬರ ಹತ್ರ. ಆದರೆ ಅವ್ರ ಹತ್ರ ಕೆಲಸ ಮಾಡಿಸ್ಕೋಬೇಕು. ಅವರು ಫ್ರೀಯಾಗೆ ಮಾಡ್ತಾರಾ? ಇಲ್ಲ, ಅವರಿಗೆ ಏನೋ ಒಂದು ಲಾಭ ಆಗಬೇಕಂದ್ರೆ ಇಬ್ಬರಿಗೂ ಲಾಭ ಆಗಬೇಕು. ಕೆಲಸ ಆದವನಿಗೆ ಕೆಲಸ ಮಾಡೋವನಿಗೆ ಇಬ್ಬರಿಗೂ ಲಾಭ ಆಗಬೇಕು ಅಂತ. ಸೊ ಅವಾಗ ಏನು ಮಾಡ್ತಾಯಿದ್ರು, ಒಬ್ಬ ರೈತ ಇರ್ತಾ ಇದ್ದ. ಆ ರೈತ ಹತ್ರ ಆಕಳುಗಳು ಎಲ್ಲ ಇರ್ತಾ ಇತ್ತು, ಅದು ಹಾಲು ಎಲ್ಲ ಕೊಡ್ತಾ ಇತ್ತು ಅದಕ್ಕೆ. ಆದರೆ ಆ ರೈತನಿಗೆ ಉಳಿಮೆ ಮಾಡೋಕ್ಕೆ ಕೆಲವೊಂದು ಟೂಲ್ಸ್ಗಳು ಅವೆಲ್ಲ ಬೇಕಾಗ್ತಾ ಇತ್ತು. ಅವೆಲ್ಲ ಕೆಲವೊಬ್ಬರ ಹತ್ರ ಆ ಟೂಲ್ಸ್ ಇರ್ತಾ ಇತ್ತು, ರೈತನ ಹತ್ರ ಅದು ಕೊಂಡ್ಕೊಳ್ಳೋಕ್ಕೆ ಇರ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ರು, ತಮ್ಮ ಹಸುವನ್ನು ಅವ್ರ ಹತ್ರ ಒಂದು 3-4 ದಿನ ಕೊಟ್ಬಿಟ್ಟು ಆ ಟೂಲ್ಸನ್ನು ಇಸ್ಕೊಂಡು ಕೆಲಸ ಮಾಡಿ ಮತ್ತೆ ವಾಪಸ್ ಕೊಟ್ಬಿಟ್ಟು ಮತ್ತೆ ಹಸುವನ್ನು ಇಟ್ಕೊತಿದ್ರು. ಅಂದರೆ ಇಲ್ಲಿ ಯಾರಿಗೂ ಲಾಸ್ ಆಗಬಾರ್ದು ಅಂತ. ಅಂದರೆ ಇಲ್ಲಿ ಏನದು ಆ್ಯಕ್ಚುಲಿ ಹಣ ಅಂತಂದರೆ ಇದನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಇಲ್ಲಿ ಹಣ ಅಂತಂದರೆ ನಮಗೆ ಮೊದಲೇದಾಗಿ ಗೊತ್ತಾಗೋದು ವ್ಯಾಲ್ಯೂ ಅಥವಾ ಅದರ ಮೌಲ್ಯ ಅಂತ ಹೇಳಿ. ಸೊ ಈ ರೀತಿಯಾಗಿ ಸ್ಟಾರ್ಟ್ ಆಗತಕ್ಕಂಥ ಆವಾಗಿನ ಮೌಲ್ಯ, ನಾನು ನಿನಗೆ ಒಂದು ಮೌಲ್ಯ ಕೊಟ್ಟರೆ ನೀನು ಅದಕ್ಕೆ ನನಗೆ ತಕ್ಕನಾಗಿರ್ತಕ್ಕಂಥ ಮೌಲ್ಯವನ್ನು ವಾಪಸ್ ಕೊಡು, ಆವಾಗ ಇಬ್ಬರಿಗೂ ಅದು ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳಿ. ಆ ಥರ ಬರ್ತಾ ಅದು ರೂಪವನ್ನು ಪಡ್ಕೊಳ್ತಾ ಹೋಯ್ತು. ಆವಾಗ ಸ್ಯಾಲರಿ ಅಂತ ಒಂದು ಪದ ನಾವು ಕೇಳ್ತೀವಲ್ಲ, ಅದು ಸಾಲ್ಟಿಂದ ಬಂದಿರತಕ್ಕಂಥದ್ದು. ಸ್ಯಾಲರಿ ಅಂತಂದರೆ ದುಡ್ಡು ಕೊಡೋದು, ಸ್ಯಾಲ್ರಿ ಬಂತಂದ್ರೆ ಸಾಲ್ಟ್ ಅಂದರೆ ಉಪ್ಪು ಕೊಡ್ತಾಯಿದ್ರು. ಅವಾಗೆಲ್ಲ ಉಪ್ಪು ಅವಾಗ ಬಹಳ ಬೇಡಿಕೆ ಇರ್ತಾಯಿತ್ತು. ಆಮೇಲೆ ಬಂಗಾರ ಕೊಡ್ತಾಯಿದ್ರು, ಆಮೇಲೆ ಕಾಯಿನ್ಸ್ಗಳು ಕೊಡ್ತಾಯಿದ್ರು. ಹೀಗೆ ಕಾಲಕ್ರಮೇಣ ಅದು ಬರ್ತಾ ವ್ಯಾಲ್ಯೂ ಅನ್ನೋದು ಮೊದಲು ಕಾಯಿನ್ಸ್ಗಳು, ನೋಟುಗಳು ಇರೋದು ಇವಾಗ ಡಿಜಿಟಲ್ ಆಗಿ ಕೂಡ ಬಂದುಬಿಟ್ಟಿದೆ ಇವಾಗ ಹಣ ಅನ್ನೋದು. ಸೊ ಇಲ್ಲಿ ಬೇಸಿಕಲಿ ಏನು ಗೊತ್ತಾಯಿತು, ಹಣ ಅಂತಂದರೆ ವ್ಯಾಲ್ಯೂ. ಅಂದರೆ ಈ ಹಣ ಮತ್ತು ವ್ಯಾಲ್ಯೂ ಇಂಟರ್ ಕನ್ವರ್ಟೇಬಲ್ ಅಂತಂದರೆ ವ್ಯಾಲ್ಯೂವನ್ನು ಕೊಟ್ಟರೆ ಅದನ್ನು ಹಣ ಆಗಿ ನಾವು ಪರಿವರ್ತನೆ ಮಾಡ್ಬೋದು, ಹಣವನ್ನು ವ್ಯಾಲ್ಯೂಯಿಂದ ಕನ್ವರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಒಬ್ಬನಿಗೆ 10 ರೂಪಾಯಿ ಕೊಡ್ತೀನಿ, ಅವನು ನನಗೆ ನನ್ನ ಒಂದು ಭಾರವಾದ ಲಗೇಜನ್ನು ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ಇಟ್ಕೊಡ್ತಾನೆ, ಕೆಲಸ ಮಾಡಿಕೊಡ್ತಾನೆ. ಅದು ಒಂದು ವ್ಯಾಲ್ಯೂ, ಅದು ಒಂದು ಮೌಲ್ಯ. ಅಂದರೆ ಆ ಶಕ್ತಿ, ಆ ಎನರ್ಜಿ ಎಲ್ಲ ನೀ ಸ್ಪೆಂಡ್ ಮಾಡೋದು ಬೇಕಾಗಿಲ್ಲ, ಅದು ಒಂದು ಮೌಲ್ಯದ ರೂಪದಲ್ಲಿ ನಿನಗೆ ಸಿಕ್ತು, ವ್ಯಾಲ್ಯೂ ಸಿಕ್ತು. ಅದರದ್ದು ಆ ಒಂದು ಕೆಲಸದ ಮಾಡ್ತಕ್ಕಂಥ ಶಕ್ತಿ ನಿನಗೆ ಸಿಕ್ತು. ಅದೇ ಥರ ಆ ಮಾಡಿದವನಿಗೆ ಏನು ಸಿಕ್ತು, ಅವನಿಗೆ ಆ ಹಣವನ್ನು ಉಪಯೋಗಿಸ್ಕೊಂಡ್ಬಿಟ್ಟು, ನೀನು ಒಂದು 10 ರೂಪಾಯಿ ಕೊಡ್ತೀಯ, ಆ ಹಣವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅದರಿಂದ ಅವನೇನು ಲಾಭ ಆಗೋ ಥರ ಮಾಡ್ಕೋಬೋದು ಅಂತ ಹೇಳಿ. ಸೊ ಮೊದಲನೇದಾಗಿ ಹಣ ಅಂದರೆ ಇಲ್ಲಿ ಮೌಲ್ಯ. ಈ ಒಂದು ಹಣದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ, ಹೊರತು ಬೇರೆ ಯಾವ ಹಣದ ಬಗ್ಗೆ ಅಲ್ಲ. ಸೊ ನೆಕ್ಸ್ಟ್ ಬಂದಾಗ ಈ ಲಾ ಆಫ್ ವೈಬ್ರೇಷನನ್ನು ಯೂಸ್ ಮಾಡಿ ಈ ಹಣವನ್ನು ಅಥವಾ ಈ ಮೌಲ್ಯವನ್ನು, ಇವಾಗ ನೋಡಿ ಹೆಂಗೆ ಟರ್ನ್ ಆಯ್ತು ನೋಡಿ ಭಾಷೆ. ಈ ಹಣವನ್ನು ಪಡ್ಕೊಳ್ಳೋದು ಅನ್ನೋಕ್ಕಿಂತ ಮೌಲ್ಯವನ್ನು ಹೆಚ್ಚಿಸ್ಕೊಳ್ಳೋದು ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಯಾಕಂದರೆ ನನಗೆ ವರ್ಕ್ ಆಗಿರ್ತಕ್ಕಂಥದ್ದು ಈ ಮೆಥಡು. ಹಣ ಅಂತಂದರೆ ಎಕ್ಸಿಸ್ಟ್ ಇಲ್ಲ ಇನ್ ಎ ರಿಯಲ್ ಎಸೆನ್ಸು. ಮನಿ ಅನ್ನೋದು ಎಕ್ಸಿಸ್ಟ್ ಇಲ್ಲ ಪ್ರಪಂಚದಲ್ಲಿ, ಮೌಲ್ಯ ಅನ್ನೋದು ಎಕ್ಸಿಸ್ಟ್ ಇದೆ. ಆ ಮೌಲ್ಯಕ್ಕೆ ಬೆಲೆಯನ್ನು ಕಟ್ಟಿ ಹಣದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಮಾತು ಈ ಒಂದು ನಾನು ಹೇಳುವಾಗ. ಸೊ ಈ ಲಾ ಆಫ್ ಅಟ್ರಾಕ್ಷನನ್ನು ಯೂಸ್ ಮಾಡಿ ಪಡಿಬಹುದಾ ಮೌಲ್ಯವನ್ನು ಅಂತಂದರೆ ಎಸ್, ಪಡಿಬಹುದು. ಯಾಕೆ ಅಂತಂದರೆ ಒಂದು ಮಾತಿದೆ, ಇಲ್ಲಿ ಸಲ್ಲದವರು ಆಗಿದ್ದೇ ಇದ್ದರೆ ನಾವಿಲ್ಲಿ ಬರ್ತಾನೆ ಇರಲಿಲ್ಲ ಅಂತ ಹೇಳಿ. ಏನಿದ್ರ ಅರ್ಥ ಅಂತಂದರೆ ಎಲ್ಲರಿಗೂ ಅವ್ರದ್ದೇ ಆದ ಏನೋ ಒಂದು ಮೌಲ್ಯ ಇರುತ್ತೆ, ಎಲ್ಲರಿಗೂ ಅವ್ರದ್ದೇ ಆದ ಒಂದು ವ್ಯಾಲ್ಯೂ ಇರುತ್ತೆ. ಒಬ್ಬರು ಡ್ಯಾನ್ಸರ್ ಇರ್ತಾರೆ, ಒಬ್ಬರು ಸಿಂಗರ್ ಇರ್ತಾರೆ, ಒಬ್ಬರು ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಒಬ್ಬರು ಶಿಲ್ಪಿ ಇರ್ತಾರೆ, ಏನೇನೋ ಕೆಲಸಗಳು. ಅವರವರ ಸ್ಕಿಲ್ಲನ್ನು ಯೂಸ್ ಮಾಡಿ ಅವರ ಎಜುಕೇಷನ್ನ ತೊಗೊಂಡ್ಬಿಟ್ಟು ಅವರು ಆ ಮೌಲ್ಯವನ್ನು ಹಣದ ರೂಪದಲ್ಲಿ ಅವರು ಆ ಮೌಲ್ಯವನ್ನು ಜಗತ್ತಿಗೆ ಕೊಡ್ತಾರೆ. ಅವರು ಹಣದ ರೂಪದಲ್ಲಿ ವಾಪಸ್ ಬರುತ್ತೆ. ಹಣವನ್ನು ಗಳಿಸೋಕ್ಕೆ ಏನೇನೋ ಬೇರೆ ಮೆಥಡ್ ಇದ್ದಾವೆ. ದರೋಡೆ ಮಾಡ್ಬೋದು, ಯಾರನ್ನಾದರೂ ಹೀಗೆ ಕೊಲೆ ಮಾಡಿ ಅವ್ರನ್ನ ಇದು ಮಾಡಿಬಿಡ್ಬೋದು, ಬಂಗಾರ ಎತ್ತಿಬಿಡ್ಬೋದು. ಬಟ್ ಇದೆಲ್ಲ ಫಾಸ್ಟೆಸ್ಟ್ ವೇ ಆ್ಯಂಡ್ ವೆರಿ ರಿಸ್ಕಿ ವೇ. ಮತ್ತು ಇದರಿಂದ ಸಿಗಕೊಂಡು ಜೈಲಿಗೆಲ್ಲ ಹೋಗಿ ಪರ್ಮನೆಂಟಾಗಿ ಅವಾಗ ಇದ್ದೂ ಇಲ್ದಂಗೆ ಆಗ್ಬಿಡುತ್ತೆ. ಸೊ ಈ ರೀತಿಯಲ್ಲಿ ನಾನು ಹೇಳ್ತಾ ಇಲ್ಲ, ಮೌಲ್ಯವನ್ನು ಹಣವಾಗಿ ಹೆಂಗೆ ಕನ್ವರ್ಟ್ ಮಾಡ್ಬೋದು ಲಾ ಆಫ್ ವೈಬ್ರೇಷನ್ನ ಯೂಸ್ ಮಾಡಿಬಿಟ್ಟು ಅಂತ ಹೇಳ್ತಾ ಇದ್ದೀನಿ. ಸೊ ಇದರ ಅರ್ಥ ಏನು ಅಂತಂದರೆ, ನಾವು ಅರಿಬೇಕು ನಮ್ಮೊಳಗಡೆ ಮೌಲ್ಯ ಇದೆ ಅಂತ ಹೇಳಿ. ಈ ಮೌಲ್ಯವನ್ನು ನೆಕ್ಸ್ಟು ಈ ಲಾನ ಯೂಸ್ ಮಾಡಿಬಿಟ್ಟು
ಮನಿಯಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ಇದು ಫಸ್ಟ್ ಸ್ಟೆಪ್ ಇಂಟ್ರೊಡಕ್ಷನ್ ಹೇಳೋದು. ನೆಕ್ಸ್ಟು ಲಾ ಆಫ್ ವೈಬ್ರೇಷನ್ ಅಂತ ನಾವು ಕೇಳ್ತಾ ಇರ್ತೀವಿ. ಎಲ್ಲದಕ್ಕೊಂದು ಫ್ರೀಕ್ವೆನ್ಸಿ ಇರುತ್ತೆ, ಹಣಕ್ಕೊಂದು ಫ್ರೀಕ್ವೆನ್ಸಿ ಇದೆ, ಇದಕ್ಕೊಂದು ಫ್ರೀಕ್ವೆನ್ಸಿ ಇದೆ. ಇದು ಮತ್ತೆ ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಮೊಬೈಲ್ ಕ್ಯಾರಿಯರ್ ಇರ್ತಾವಲ್ಲ, ಜಿಯೋ ಅಂತ ಇರುತ್ತೆ, ಏರ್ಟೆಲ್ ಅಂತ ಇರುತ್ತೆ, ಬೇರೆ ಬೇರೆ ದೇಶಗಳು ಯಾವುದೋ ಕ್ಯಾರಿಯರ್ ಇರುತ್ತೆ. ಜಿಯೋ ನೀವು ನಂಬರ್ ಯೂಸ್ ಮಾಡಿಬಿಟ್ಟು ಏರ್ಟೆಲ್ಲಿಂದ ನೆಟ್ವರ್ಕಿಂದ ಮಾತಾಡೋಕ್ಕಾಗಲ್ಲ, ಏರ್ಟೆಲ್ ಯೂಸ್ ಮಾಡಿಬಿಟ್ಟು ಇನ್ಯಾವುದೋ ಒಂದಿಂದ ಮಾತಾಡೋಕ್ಕಾಗಲ್ಲ. ಯಾಕೆ ಅಂದರೆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇದೆ ಆ ಒಂದು ಕ್ಯಾರಿಯರಿಗೆ, ಅವರು ಆ ಸ್ಪೆಕ್ಟ್ರಮನ್ನು ಕೊಂಡ್ಕೊಂಡಿರ್ತಾರೆ, ಆ ಫ್ರೀಕ್ವೆನ್ಸಿ ಇದೆ. ಅದರಲ್ಲೇ ಮಾತಾಡಿದರೆ ಮಾತ್ರ ಅವರಿಗೆ ಆ ಒಂದು ಚಂದಾದಾರರಿಗೆ ಮಾತಾಡ್ಬೋದು ಅವರು. ಈ ಥರ ಏನಿದು ಫ್ರೀಕ್ವೆನ್ಸಿ ಇದೆ, ವೈಬ್ರೇಷನ್ ಇದೆ ಅಂತಾರೆ ಅಂತ. ವೈಬ್ರೇಷನ್ ಅಂದ್ರೇನು? ಆವೃತ್ತಿ ಅಥವಾ ಅಲಗಾಡುವುದು ಅಂತ ಅರ್ಥ. ನಿರಂತರವಾಗಿ ಅಲಗಾಡ್ತಾ ಇರೋದು. ನಾವು ಏನು ಹೇಳ್ತೀವಿ, ಇಡೀ ಪ್ರಪಂಚದಲ್ಲಿ ಯಾವುದೇ ವಸ್ತುಗಳು ಜಡ ಅಂತ ಅನಿಸಿದ್ರು ಕೂಡ, ಸ್ಟೇಬಲ್ ಆಗಿದ್ದಾವೆ, ಎಲ್ಲ ಕಾನ್ಸ್ಟೆಂಟ್ ಆಗಿದ್ದಾವೆ ಅಂತ ಅನಿಸಿದ್ರು ಕೂಡ, ಎಲ್ಲ ಪ್ರಪಂಚದಲ್ಲ ವಸ್ತುಗಳು ಇನ್ಕ್ಲೂಡಿಂಗ್ ಎಲ್ಲ ಸಾಫ್ಟ್ವೇರ್ ಫಾರ್ಮಲ್ಲಿ ಇರ್ತಕ್ಕಂಥ ನಮ್ಮ ಮನಸ್ಸಿನ ವಸ್ತುಗಳ ಮನಸ್ಸಿನ ಆ ಚಲನಗಳು ಕೂಡ ವೈಬ್ರೇಷನ್ ಆಗ್ತಾ ಇದೆ ಅಂತ. ಅಂದರೆ ಅಲಗಾಡ್ತಾ ಇದೆ, ಕಾನ್ಸ್ಟೆಂಟ್ಲಿ ಒಂದು ಫ್ರೀಕ್ವೆನ್ಸಿಯಿಂದ ಅಲ್ಲಾಡ್ತಾ ಇದೆ ಅಂತ ಹೇಳಿ. ಜಸ್ಟ್ ಲೈಕ್ ನಮ್ಮ ಜಿಯೋ ಬೇಸ್ ಸ್ಟೇಷನ್ನು, ಟವರ್ ಅಂತೀವಲ್ಲ, ಏರ್ಟೆಲ್ ಬೇಸ್ ಸ್ಟೇಷನ್, ಆ ಥರ ಅಲ್ಲಿರೋ ತರಂಗಗಳು ವೈಬ್ರೇಟ್ ಆಗಿ ಬರ್ತಾ ಇರ್ತದಲ್ಲ ನಮ್ಮ ಮೊಬೈಲಿಗೆ, ಆ ಥರ. ಸೊ ನಾವು ಇನ್ನೂ ಆಳವಾಗಿ ಹೋಗ್ತಾ ಹೋಗೋಣ ಈ ಲಾ ಆಫ್ ವೈಬ್ರೇಷನ್ ಅನ್ನೋ ಒಂದು ಇಂಟ್ರಿಕೆಸಿ ಅನ್ನೋ ವರ್ಲ್ಡಲ್ಲಿ. ಒಳಗೆ ಹೋಗ್ತಾ ಹೋದಾಗ ನಮಗೆ ಆಟಮ್ಸು ಮಾಲಿಕ್ಯೂಲ್ಸು ಇವೆಲ್ಲ ಬರ್ತಾ ಹೋಗುತ್ತೆ. ಯಾವುದೋ ವಸ್ತುವನ್ನು ತಗೊಂಡಾಗ ಕ್ವಾಂಟಮ್ ಜಗತ್ತು ಅಂತ ಕರೀತಾರೆ ಇದಕ್ಕೆ. ಹೊರಗಿನದು ಕ್ಲಾಸಿಕಲ್ ಜಗತ್ತು, ನಾವು ನೋಡ್ತಕ್ಕಂಥ ಒಂದು ದೊಡ್ಡ ಪ್ರಪಂಚ. ಒಳಗಡೆ ಹೋಗ್ತಾ ಆಟಮ್ಸ್ಗಳು, ಮಾಲಿಕ್ಯೂಲ್ಸ್ಗಳು ಬರ್ತಾ ಹೋಗುತ್ತೆ. ಆಟಮ್ ಅಂತಂದರೆ ನಾವು ಕ್ಲಾಸಲ್ಲಿ ಕಲ್ತಿರ್ತೀವಿ, ಒಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ ಮಧ್ಯದಲ್ಲಿ. ಆಮೇಲೆ ಅದು ಪರಮಾಣುವಿನಲ್ಲಿ ಸುತ್ತಮುತ್ತ ಎಲೆಕ್ಟ್ರಾನ್ಗಳು ಕ್ಲೌಡ್ ಥರ ತಿರುಗ್ತಾ ಇರುತ್ತೆ ಅಂತ. ಅಂದರೆ ಪ್ರೊಬಾಬಿಲಿಟಿ, ಸಾಧ್ಯತೆಗಳು. ಇಲ್ಲೇ ಎಲೆಕ್ಟ್ರಾನ್ ಇದೆ ಅಂತ ಹೇಳೋಕ್ಕಾಗಲ್ಲ, ಅದು ಇಲ್ಲಿ ಮಾಯ ಆಗುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಮಾಯ ಆಗುತ್ತೆ, ಇಲ್ಲಿ ಬರುತ್ತೆ, ಹಿಂಗೆ ಟಕ 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 ಟಕ. ಅಂದರೆ ಇಟ್ಸ್ ಅ ಪ್ರೊಬಾಬಿಲಿಟಿ ಕ್ಲೌಡ್ ಅಂತ ಒಂದು ಮೋಡ ಥರ, ಲೈಕ್ ಅಸ್ಪಷ್ಟವಾಗಿರ್ತಕ್ಕಂಥ ಒಂದು ಪ್ರೊಬಾಬಿಲಿಟಿ ಅನ್ನುವ ಮೋಡಗಳ ಥರ ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ. ಆದರೆ ಈ ಎಲೆಕ್ಟ್ರಾನ್ ಮತ್ತು ಈ ನ್ಯೂಕ್ಲಿಯಸ್ ಇವುಗಳ ಮಧ್ಯೆ ತುಂಬ ಎಂಟಿ ಸ್ಪೇಸ್ ಇರುತ್ತೆ, ಖಾಲಿ ಜಾಗ. ಇದು ಯಾಕಿದೆ? ಇದು ಸಾಧ್ಯತೆಗಳ ಜಾಗ. ಆ ಜಾಗದಲ್ಲಿ ಮೇಲಿಂದ ಕೆಳಗೆ ಬಂದರೆ ಒಂದು ಫೋಟಾನ್ ಬರುತ್ತೆ, ಫೋಟಾನನ್ನು ತೊಗೊಂಡು ಮೇಲಿಂದ ಕೆಳಗೆ ಹೋಗುತ್ತೆ. ಇದೆಲ್ಲ ಬಹಳ ಥಿಯರಿಟಿಕಲ್ ಫಿಸಿಕ್ಸ್ ಆಯಿತು. ಬಟ್ ಇನ್ ಎಸೆನ್ಸ್ ನಾನು ಏನು ಹೇಳ್ತಿದ್ದೇನೆ ಅಂತಂದರೆ, ಎಲ್ಲ ವಸ್ತುಗಳು, ನಮ್ಮ ಮನಸ್ಸು, ಇದು ಯಾಕೆ ಲಾ ಆಫ್ ವೈಬ್ರೇಷನ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲ ವಸ್ತುಗಳು ಮತ್ತು ನಮ್ಮ ಮನಸ್ಸು ಇದೇ ಥರ ಪರಮಾಣುವಿನಿಂದ ಮಾಡಲ್ಪಟ್ಟಿದೆಯಲ್ಲ. ಒಂದು ಪರಮಾಣು 99% ಖಾಲಿ ಸ್ಪೇಸಿಂದ, ಎಂಟಿ ಸ್ಪೇಸಿಂದ ಆಗಿದೆ. ಆ ಸ್ಪೇಸಲ್ಲಿ ಅನಂತ ಪಾಸಿಬಲ್ ವೇಸಲ್ಲಿ ಎಲೆಕ್ಟ್ರಾನ್ ತಿರುಗುತ್ತೆ. ಅದೇ ಥರ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ಒಂದು ಎಂಟಿ ಸ್ಪೇಸ್ ಇದೆಯಲ್ಲ, ಅಲ್ಲಿ ಆದರೆ ಈ ಸಬ್ಕಾನ್ಷಿಯಸ್ ಅನ್ನೋ ಸ್ಪೇಸನ್ನ ಈ ಆಟಮಿಗೆ ಹೋಲಿಸ್ತಾ ಇದ್ದೀನಿ. ಇಲ್ಲಿ ಅನಂತವಾದ ಪಾಸಿಬಲ್ ವೇಸಲ್ಲಿ ನಾವು ಹೆಂಗೆ ವ್ಯಾಲ್ಯೂ ಕೊಡ್ಬೋದು ಅನ್ನೋದು ಯೋಚನೆಗಳು ಮೇಲೆ ಕೆಳಗೆ ಸತ್ತು ಹುಟ್ಟು ತಿರ್ಪಳೋ ಥರ ಇಂಟರ್ಫಿರೆನ್ಸ್ ಸ್ಟೇಟಲ್ಲಿ ಹೋಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಒಂದ್ಸಲ ಹೈ ವೈಬ್ರೇಷನ್ಸು, ಒಂದ್ಸಲ ಕೆಳ ವೈಬ್ರೇಷನ್ಸು. ಹೈ ವೈಬ್ರೇಷನ್ಸ್ ಹೋದಾಗ ಹ್ಯಾಪಿನೆಸ್ಸು, ಲವ್, ಪೀಸು ಈ ಥರ ಫೀಲಿಂಗು ಬರುತ್ತೆ. ಲೋ ವೈಬ್ರೇಷನ್ಸ್ ಬಂದಾಗ ಡಿಸ್ಪೇರು, ಆಮೇಲೆ ಸ್ಯಾಡ್ನೆಸ್ಸು, ಈ ಥರ ಒಂದು ಫೀಲಿಂಗ್ ಬರ್ತಾ ಹೋಗುತ್ತೆ. ಗಿಲ್ಟ್, ಈ ಥರ ಫೀಲಿಂಗ್ ಬರ್ತಾ ಹೋಗುತ್ತೆ. ಇದೇ ತರಹ ನಾವು ಮನಿಯನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಎಷ್ಟೋ ಸಲ ಹೇಳ್ತಾರಲ್ಲ. ಹೆಂಗೆ ಅಟ್ರ್ಯಾಕ್ಟ್ ಮಾಡೋದು? ಮನಿ ಅನ್ನೋದೇನು ಕಬ್ಬಿಣನ ಮ್ಯಾಗ್ನೆಟ್ ಹಿಡಿದ ತಕ್ಷಣ ಟಕ್ ಅಂತ ಬರೋಕ್ಕೆ ಇಲ್ಲ. ಆದರೆ ಇದೇ ಥರ ವರ್ಕ್ ಆಗ್ತಕ್ಕಂಥ ಒಂದು ಎಂಟಿಟಿ. ಏನಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ ಮನಿ ಅಂತಂದರೆ, ವ್ಯಾಲ್ಯೂಗೆ ಅಟ್ರ್ಯಾಕ್ಟ್ ಆಗುತ್ತೆ. ಬಿಕಾಸ್ ನಾನು ಏನು ಹೇಳಿದೆ, E=mc² ಅಂತಂದರೆ ಮಾಸ್ ಮತ್ತು ಎನರ್ಜಿ ಇಂಟರ್ ಕನ್ವರ್ಟಬಲ್ಲು. ಅದೇ ಥರ ಮನಿ ಮತ್ತು ಎನರ್ಜಿ ಇಂಟರ್ ಕನ್ವರ್ಟಬಲ್ಲು. ಇವಾಗ ಈ ಒಂದು ಲಾ ಅನ್ನು ಇಟ್ಕೊಂಡ್ಬಿಟ್ಟು, ಮನಿ ಅಂತಂದರೆ ವ್ಯಾಲ್ಯೂವನ್ನು ಕೊಟ್ಟರೆ ಮನಿ ಬರುತ್ತೆ ಅಂತ ಹೇಳಿ, ಈ ಒಂದು ಲಾ ಇಟ್ಕೊಂಡ್ಬಿಟ್ಟು ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ರೀಸೆಂಟಾಗಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ಹೇಳ್ತೀನಿ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಟ್ ಇದು ಅದರ ಮುಂದುವರೆದ ಭಾಗ. ಅದರಿಂದ ಏನಾಯಿತು ನೆಕ್ಸ್ಟು, ಆ ಘಟನೆ ಆಯ್ತಲ್ಲ, ಆ ಘಟನೆಯಿಂದ ಮುಂದೆ ಏನಾಯಿತು ಅಂತ ಹೇಳಿ. ನಾವು ಎಷ್ಟೊಂದು ವಿಜ್ಞಾನಿಗಳು ಮತ್ತು ಕವಿಗಳ ಒಂದು ಜೀವನ ಚರಿತ್ರೆ ನೋಡ್ತಾ ಹೋದಾಗ ನೇಚರ್ಗೆ ಮತ್ತು ಮನಸ್ಸಿಗೆ ತುಂಬ ಹತ್ತಿರದ ಕನೆಕ್ಷನ್ ಇದೆ ಅಂತ ಹೇಳಿ ಅವರು ಹೇಳ್ತಾರೆ. ಮತ್ತು ಎಷ್ಟೊಂದು ದೊಡ್ಡ ವ್ಯಕ್ತಿಗಳು ಹೇಳಿದ್ದಾರೆ. ಅಂದರೆ ನೇಚರ್ಗೆ ಹೋದರೆ ಮನಸ್ಸಿನ ಎಲ್ಲ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗುತ್ತೆ ಅಂತ ಹೇಳಿ. ಇದು 100% ನಿಜ. ಯಾಕಂದರೆ ನೇಚರ್ ಈಸ್ ಕಂಪ್ರೈಸ್ಡ್ ಆಫ್ ವೆರಿ ಡಿಫ್ರೆಂಟ್ ಫ್ರೀಕ್ವೆನ್ಸಿಯಿಂದ ಮಾಡಲ್ಪಟ್ಟಿರುತ್ತೆ ನೇಚರಿಂದ. ಸನ್ಸೆಟ್ ನೋಡುವಾಗ ಒಬ್ಬರಿಗೇನೋ ಹ್ಯಾಪಿ ಫೀಲಿಂಗ್ ಆಗುತ್ತೆ, ಅದು ಹ್ಯಾಪಿ ಅನ್ನೋ ಫ್ರೀಕ್ವೆನ್ಸಿ. ಹಾಗೆ ಯಾವುದೋ ಒಂದು ಮೋಡ ನೋಡುವಾಗ ಏನೊಂದು ಐಡಿಯಾ ಬರುತ್ತೆ, ಆ ಐಡಿಯಾ ಅನ್ನೋ ಒಂದು ಫ್ರೀಕ್ವೆನ್ಸಿ. ಸೊ ಅಂದರೆ ಈ ಥರ ಭಾಸ ಆಗುತ್ತೆ, ನೇಚರಲ್ಲಿ ಎಲ್ಲ ಅಡಗಿರೋ ಥರ ಒಂದು ಭಾಸ ಆಗುತ್ತೆ. ಇದೇ ತರಹ ನಾನು ಕಳೆದ ಒಂದು ವರ್ಷಗಳ ಹಿಂದೆ ಈ ನನ್ನ ಕಂಪನಿಯಲ್ಲಿ, ನಾನು ವರ್ಕ್ ಪ್ಲೇಸಲ್ಲಿ ಒಂದು ಪರ್ಟಿಕ್ಯುಲರ್ ಟಾಸ್ಕಿನ ಮೇಲೆ ವರ್ಕ್ ಮಾಡ್ತಾ ಇದ್ದೆ.
ಆ ಟಾಸ್ಕಲ್ಲಿ ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಜಿನಿಯರ್ ಆಗಿರೋದಕ್ಕೆ ನಾನು ಏನು ಹೇಳಿದೆ, ಫ್ರೀಕ್ವೆನ್ಸಿ, ತರಂಗ, ಈ ರೇಡಿಯೋ ಫ್ರೀಕ್ವೆನ್ಸಿ ಇದ್ರ ಬಗ್ಗೆ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಅಂದರೆ ಇಷ್ಟೇ ಫ್ರೀಕ್ವೆನ್ಸಿಗೆ, ಈಗ ಫಾರ್ ಎಕ್ಸಾಂಪಲ್ಲು ನಾವು 97.3 FM ಅಂತ ಕೇಳ್ತೀವಲ್ಲ, FM, AM, ರೇಡಿಯೋ ಅಂತ ಕೇಳಿರ್ಬೋದು ನೀವು. ಅದು ಏನದು 97 ಅಂದರೆ ಅದು ಮೆಗಾ ಹರ್ಟ್ಸ್ ಅಂತ, ಅಂದರೆ ಅಷ್ಟು ಆವೃತ್ತಿಯಲ್ಲಿ ತಿರುಗುತ್ತೆ ಅಂತ. ಒಂದು ನಂಬರ್ ಅಂತ ಅನ್ಕೊಳ್ಳೋಣ, ಭಾಳ ಡೀಪಾಗಿ ಹೋಗೋದು ಬೇಡ, ಒಂದು ನಂಬರ್ ಯಾವುದೋ ಒಂದು, ಅದು ಫ್ರೀಕ್ವೆನ್ಸಿ. ಅದರ ಮಾಪನ ಹರ್ಟ್ಸ್ ಅಂತ ಕರೀತಾರೆ, ಅದನ್ನು ಕಂಡುಹಿಡಿದ ವ್ಯಕ್ತಿ ಹೆಸರು. ಆ ಒಂದು ಫ್ರೀಕ್ವೆನ್ಸಿಗೆ ನಾನು ಡಿಸೈನ್ ಮಾಡಬೇಕಾಗಿತ್ತು ಒಂದು ಸಿಸ್ಟಮ್ನ. ಆದರೆ ನಾನು ಎಲ್ಲ ಸಾಫ್ಟ್ವೇರಲ್ಲಿ ನಾನು ಸಿಮ್ಯುಲೇಟ್ ಮಾಡಿದಾಗ ಆ ಫ್ರೀಕ್ವೆನ್ಸಿ ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ಶಿಫ್ಟ್ ಆಗ್ತಾ ಇತ್ತು. ಅಂದರೆ ಯಾವುದು, ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನುವ ಜಾಗದಲ್ಲಿ ಎಕ್ಸ್ ಫ್ರೀಕ್ವೆನ್ಸಿ ಬರಬೇಕಂತಂದರೆ ನನಗೆ ವೈ ಫ್ರೀಕ್ವೆನ್ಸಿ ಬರ್ತಾ ಇತ್ತು. ನನಗೆ ಆಶ್ಚರ್ಯ ಆಯಿತು, ಈ ಟಾಸ್ಕು ಮಾಡಲೇಬೇಕು, ನಾನು ಎಷ್ಟು ಇಂಟ್ಯೂಷನ್ ಆಗಿ ಮಾಡ್ತಾ ಇದ್ರು ಕೂಡ ಎಕ್ಸ್ ಫ್ರೀಕ್ವೆನ್ಸಿ ಬರೋದು ವೈ ಫ್ರೀಕ್ವೆನ್ಸಿ ಯಾಕೆ ಬರ್ತಿದೆ ಅಂತ. ಫಾರ್ ಎಕ್ಸಾಂಪಲ್ಲು ಏನೆಲ್ಲ ಮಾಡ್ತೀವಿ ಜಗತ್ತಿನಲ್ಲಿ ಸಂತೋಷ ಬೇಕು ಅಂತ, ಬಟ್ ದುಃಖ ಬರ್ತಿದೆ. ಸಂತೋಷ ಅನ್ನೋ ಫ್ರೀಕ್ವೆನ್ಸಿ ಬೇರೆ, ದುಃಖ ಅನ್ನೋ ಫ್ರೀಕ್ವೆನ್ಸಿ ಬೇರೆ. ಮನಸ್ಸು ಕ್ವಶನ್ ಮಾಡುತ್ತೆ, ಯಾಕೆ ಸಂತೋಷ ಅನ್ನೋ ಫ್ರೀಕ್ವೆನ್ಸಿ ಹುಡುಕ್ತಾ ಇದೆ, ದುಃಖ ಅನ್ನೋ ಫ್ರೀಕ್ವೆನ್ಸಿ ಯಾಕೆ ಬರ್ತಿದೆ, ಸಾಧ್ಯ ಅನ್ನೋ ಫ್ರೀಕ್ವೆನ್ಸಿ ಹುಡುಕ್ತಾ ಇದೆ, ಅಸಾಧ್ಯ ಅಂತ ಯಾಕೆ ಬರ್ತಿದೆ, ನನಗೆ ಆಗುತ್ತೆ ಅನ್ನೋ ಫ್ರೀಕ್ವೆನ್ಸಿ ಹುಡುಕ್ತಾ ಇದೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಯಾಕೆ ನೆಗೆಟಿವಿಟಿ ಬರ್ತಿದೆ, ಈ ಥರ ಕ್ವಶನ್ಸ್ಗಳು. ಇದೇ ಥರ ನಾನು ಎಕ್ಸ್ ಫ್ರೀಕ್ವೆನ್ಸಿಯನ್ನು ಕಂಡುಹಿಡ್ತಾ ಇದ್ದೆ, ಅಲ್ಲಿ ಬರ್ತಾ ಇರಲಿಲ್ಲ, ವೈ ಫ್ರೀಕ್ವೆನ್ಸಿಗೆ ಬರ್ತಾ ಇತ್ತು ಅದು ಆ ಸಿಸ್ಟಮ್ಮು. ಇದನ್ನೇ ಬಹಳ ಒಂದು ವಾರ ನಾನು ಯಾವಾಗಲೂ ಕಂಪನಿಯಿಂದ ಹೋಗ್ತಾ ಬರ್ತಾ ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಹಿಂಗೆ ಆಗ್ತಿರ್ಬೋದು, ಎಲ್ಲ ಕರೆಕ್ಟ್ ಇದೆಯಲ್ಲ, ಎಕ್ಸ್ ಇದ್ದಿದ್ದು ಯಾಕೆ ವೈ ಆಗುತ್ತೆ, ಯಾಕೆ ಫ್ರೀಕ್ವೆನ್ಸಿ ಅಂತ. ಒಂದು ದಿನ ಒಂದು ಅದ್ಭುತವಾದ ಒಂದು ಸಂಜೆ ಒಂದು ಘಟನೆ ನಡೀತು. ಹಾಗೆ ಬಸ್ಸಲ್ಲಿ ಬರುವಾಗ, ಅದು ಸೆಪ್ಟೆಂಬರ್ ತಿಂಗಳಾಗಿತ್ತು, ಆವಾಗ ಫಾಲ್ ಇಲ್ಲಿ ಜರ್ಮನಿಯಲ್ಲಿ, ಅಂದರೆ ಆಟಮ್ ಅಂತ ಕರೀತಾರೆ. ಆವಾಗ ಕೆಂಪು ಕಲರ್ ಎಲೆಗಳೆಲ್ಲ ಫಾರ್ಮ್ ಆಗಿರುತ್ತೆ, ಬಹಳ ಫಾಗಿ ಮತ್ತು ರೇನಿಯಿಂದ ಕೂಡಿರುತ್ತೆ ಸೀಸನ್ ಎಲ್ಲ. ನಾನು ಬ್ಲಾಕ್ ಫಾರೆಸ್ಟ್ಗಳ ಒಂದು ವಿಹಂಗಮ ನೋಟವನ್ನು ನೋಡ್ತಾ ಬಸ್ಸಲ್ಲಿ ಬರ್ತಾ ಇರುವಾಗ ಕಿಟಕಿಯಲ್ಲಿ ಒಂದು ದೃಶ್ಯ ಕಾಣ್ತು ನನಗೆ. ಇಲ್ಲಿ ದಿನ ಬ್ಲಾಕ್ ಫಾರೆಸ್ಟಿನ ಗುಡ್ಡಗಳ ಮೇಲೆ ನನ್ನ ಮನೆ ಹತ್ತಿರ ವಿಂಡ್ ಮಿಲ್ಸ್ಗಳು ಇದ್ದಾವೆ. ವಿಂಡ್ ಮಿಲ್ಸ್ಗಳು ಭಾಳ ಫಾಗಿಲ್ದಾಗ ನೀಟಾಗಿ ಕಾಣುತ್ತೆ, ಅದ್ರ ಮೇಲೆ ಇರೋ ಲೈಟು ಭಾಳ ನೀಟಾಗಿ ಕಾಣುತ್ತೆ. ವಿಂಡ್ ಮಿಲ್ ರೆಡ್ ಕಲರ್ ಲೈಟ್ ಹೋಗೋದು ಬರೋದು ಮಾಡ್ತಿರುತ್ತಲ್ಲ. ಆವತ್ತಿನ ದಿನ ಫಾಗ್ ಇರೋ ಕಾರಣ ರೆಡ್ ಕಲರ್ ಲೈಟ್ ಭಾಳ ಬ್ಲರ್ರಾಗಿ ಕಾಣ್ತಿತ್ತು, ಕೆಲವೊಂದ್ಸಲ ಕಾಣ್ತಾನೆ ಇರಲಿಲ್ಲ. ಯಾಕೆ ಕಾಣ್ತಿರ್ಲಿಲ್ಲ, ವಿಂಡ್ ಮಿಲ್ಸೇ ಕೆಲವೊಂದ್ಸಲ ಕಾಣ್ತಾ ಇರಲಿಲ್ಲ. ಮೋಡಗಳ ಥರ ಆ ಒಂದು ದಟ್ಟ ಹಸಿರು ಒಂದು ಬ್ಲಾಕ್ ಫಾರೆಸ್ಟಿನ ಗುಡ್ಡಗಳ ಮೇಲೆ ವೈಟ್ ಆಗಿರ್ತಕ್ಕಂಥ ವಿಂಡ್ ಮಿಲ್ಗಳು ಕಾಣ್ತಾನೆ ಇರಲಿಲ್ಲ, ಬ್ಲರ್ ಆಗ್ತಾ ಇತ್ತು. ಯಾರೋ ಆಗುಂತಕರೊಬ್ಬರು ದೂರದಿಂದ ಆ ಬ್ಲರ್ ಲೈಟಲ್ಲಿ ಕೆಂಪು ಲೈಟ್ ಬಿಡ್ತಾ ಇದ್ದಾರೆ ಅನ್ನೋ ಥರ ಭಾಸ ಆಗ್ತಾ ಇತ್ತು. ನನ್ನ ಮನಸ್ಸಲ್ಲಿ ಎಕ್ಸ್ ಫ್ರೀಕ್ವೆನ್ಸಿ ಯಾಕಿದೆ, ವೈ ಫ್ರೀಕ್ವೆನ್ಸಿ ಯಾಕಿದೆ, ಯಾಕೆ ಎಕ್ಸ್ ಬರ್ತಾ ಇಲ್ಲ, ವೈ ಬರ್ತಾ ಇಲ್ಲ ಅನ್ನೋ ಅದೇ ಗುಂಗು ಕೊರಿತಾ ಇತ್ತು. ನನ್ನ ಸಬ್ಕಾನ್ಷಿಯಸ್ ಮನಸ್ಸು ಈ ವ್ಯಾಲ್ಯೂ, ಈ ಹೇಳಿದ್ನಲ್ಲ, ಮನಸ್ಸು ಎಂಬ ಪರಮಾಣು, ಮನಸ್ಸು ಎಂಬ ಆಟಮ್ ಎಂಬ ಜಾಗದಲ್ಲಿರುವ ಆ ಅನಂತ ಪಾಸಿಬಿಲಿಟಿ ನನ್ನ ಸಬ್ಕಾನ್ಷಿಯಸ್ಸಲ್ಲಿ ಮೇಲಿಂದ ಕೆಳಗೆ ಸತ್ತು ಹುಟ್ಟು ತಿರ್ಪಳೋ ಥರ ಆಟ ಆಡ್ತಾ ಇತ್ತು. ತದೇಕ ದೃಷ್ಟಿಯಿಂದ ನಾನು ಆ ಒಂದು ದೃಶ್ಯವನ್ನು ನೋಡ್ತಾ ಇದ್ದೆ, ಆ ಒಂದು ಏನು ಫಾಗನ್ನು ನೋಡ್ತಾ ಇದ್ದೆ. ಆವಾಗ ಗೊತ್ತಾಯ್ತು, ಯಾಕೆ ಬೆಳಕು ಕಾಣ್ತಾ ಇಲ್ಲ. ಚಿಕ್ಕ ಮಕ್ಕಳು ಹೇಳ್ತಾರೆ, ಆ ಮಧ್ಯದಲ್ಲಿ ಏನೋ ಮೋಡ ಇದೆ, ಏನೋ ಫಾಗ್ ಇದೆ, ಅದಕ್ಕೆ ಲೈಟ್ ಅದು ತೂರ್ಕೊಂಡು ಬರ್ತಾ ಇಲ್ಲ, ಒಪೇಕ್ ಆಗ್ತಾ ಇದೆ, ಅದು ಬರ್ತಾ ಇಲ್ಲ, ಟ್ರಾನ್ಸ್ಪರೆಂಟ್ ಆಗ್ತಾ ಇಲ್ಲ ಅದು ಲೈಟ್, ಅದಕ್ಕೆ ಮಾಧ್ಯಮ ಅಡ್ಡ ಇದೆ, ಏನೋ ಒಂದು ಮಾಧ್ಯಮ. ಆ ಮಾಧ್ಯಮ ಈ ಕೊಲೈಡಲ್ ಫಾರ್ಮ್ ಇರ್ತಕ್ಕಂಥ ಈ ಒಂದು ಮೋಡಗಳು, ಈ ಒಂದು ಫಾಗ್ ಜಾಸ್ತಿ ಆದಾಗ ಫಾಗ್ ಲ್ಯಾಂಪ್ಸ್ ಅಂತ ಕಾರಿಗೆ ಬರುತ್ತೆ ಭಾಳ ಬಾಟಮ್ ಮೇಲೆ ಇರ್ತವೆ, ಅದು ಭಾಳ ತೂರ್ಕೊಂಡು ಹೋಗುತ್ತೆ, ಭಾಳ ಇಂಟೆನ್ಸ್ ಲೈಟ್ ಅದು. ಬಟ್ ಇದು ಇಂಟೆನ್ಸ್ ಲೈಟ್ ಆಗಿರಲಿಲ್ಲ. ಅಂದರೆ ಇಲ್ಲೇನಾಯಿತು, ಮಾಧ್ಯಮ ಅಡ್ಡ ಬಂದಾಗ ಬೆಳಕು ಇದರ ಚದುರುತ್ತೆ, ಇಲ್ಲ ಮಾಧ್ಯಮದ ಮೂಲಕ ತೂರು ಹೋಗುತ್ತೆ, ಇಲ್ಲ ಮಾಧ್ಯಮ ಬಹಳ ದಪ್ಪ ಇದ್ದಾಗ ನಿಂತು ಹೋಗುತ್ತೆ. ಬೆಳಕು ಅನ್ನೋದು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗ. ನನ್ನ ತಲೆಗೆ ಯಾವುದೋ ಒಂದು 10,000 ಆಂಪಿಯರ್ ಹೊಡೆದಂಥ ಲೈಟ್ನಿಂಗ್ ಹೊಡೆಯುತ್ತಲ್ಲ, ಯಾವುದೋ ಒಂದು ಹಳ್ಳಿಯಲ್ಲಿ ಮರ ಕೆಳಗೆ ನಿಂತಿರೋನಿಗೆ ಲೈಟ್ನಿಂಗ್ ಹೊಡೆ ಸತ್ತೋದ್ರು ಅಂತ, ಆ ಥರ ನನಗೊಂದು ಯೋಚನೆ ಬಂತು. ನನ್ನ ಸಿಸ್ಟಮ್ಮಲ್ಲಿ ಎಕ್ಸ್ ತರಂಗ ಬರಬೇಕಾಗಿತ್ತು, ವೈ ತರಂಗ ಬರ್ತಾ ಇದೆ. ಅಲ್ಲಿ ಬ್ಲಾಕ್ ಫಾರೆಸ್ಟಿನ ಗುಡ್ಡಗಳ ಮೇಲಿರ್ತಕ್ಕಂಥ ಆ ವಿಂಡ್ ಮಿಲ್ಗಳಿಂದ ಬೆಳಕು ಕೂಡ ಒಂದು ಫ್ರೀಕ್ವೆನ್ಸಿ, ಅದು ಲೈಟ್ ಅನ್ನೋ ಫ್ರೀಕ್ವೆನ್ಸಿ, ಅದು ಬರ್ತಾ ಇಲ್ಲ. ಬಟ್ ಅದು ಏನೋ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಯಾಕೆ? ಮಧ್ಯೆ ಏನೋ ಅಡ್ಡ ಇದೆ, ಮಾಧ್ಯಮ ಅಡ್ಡ ಇದೆ. ವಾಟ್ ಇಫ್, ನನಗೆ ಒಂದು ಯೋಚನೆ ಬಂತು, ವಾಟ್ ಇಫ್ ನನ್ನ ಸಿಸ್ಟಮಲ್ಲಿ ಏನೋ ಒಂದು ಮಾಧ್ಯಮ ಅಡ್ಡ ಇರ್ಬೋದಾ ಅಂತ. ತಕ್ಷಣ ಬೆಳಗ್ಗೆ ಇದು ಏನೋ ಒಂದು ಲೈಕ್ ಯುರೇಕಾ ಮೂಮೆಂಟ್ ಇದು ಒಂಥರ. ಎಲ್ಲ ಯುರೇಕಾ ಅಂದ್ರೆ ಅವ್ನು ಬಟ್ಟೆ ಬಿಚ್ಕೊಂಡು ಹೋಗ್ತಾನೆ, ಆರ್ಟಿಮಿಸ್ ನಾನು ಬಟ್ಟೆ ಹಾಕೊಂಡು ಹೋಗಿದ್ದೆ, ಅದೊಂದು ಡಿಫ್ರೆನ್ಸ್ ಅಷ್ಟೇ. ಸೊ ನಾನು ಮರುದಿನ ಬೇಗ ಹೋಗ್ಬಿಟ್ಟು ನನ್ನ ಸಿಸ್ಟಮನ್ನ ಡಿಸೈನನ್ನು ಸರಿಯಾಗಿ ನೋಡಿದೆ. ಅಲ್ಲಿ ಒಂದು ಮಾಧ್ಯಮ ಮಿಸ್ ಆಗಿತ್ತು, ಅಲ್ಲೊಂದು ಮಾಧ್ಯಮ ಅಡ್ಡ ಬರ್ತಾ ಇತ್ತು, ಗಾಳಿಯನ್ನು ಮಾಧ್ಯಮ ಅಡ್ಡ ಬರ್ತಾ ಇತ್ತು. ಆ ಮಾಧ್ಯಮವನ್ನು ಸರಿ ಮಾಡಿದಾಗ ವೈ ಫ್ರೀಕ್ವೆನ್ಸಿ ಇದ್ದಿದ್ದು ಎಕ್ಸ್ ಫ್ರೀಕ್ವೆನ್ಸಿಗೆ ಶಿಫ್ಟ್ ಆಯಿತು. ನನಗೆ ಆ ಮೂಮೆಂಟಲ್ಲಿ ಗೊತ್ತಾಯಿತು, ಎಲ್ಲವೂ ಕ್ರಿಯೇಷನ್ ಇಸ್ ಫಿನಿಶ್ಡ್ ಅಂತ. ಕ್ರಿಯೇಷನ್ ಆಗೋಗಿದೆ. ಎಲ್ಲ ಈ ಬ್ರಹ್ಮಾಂಡದಲ್ಲಿ ಬರೋ ಎಲ್ಲ ಪ್ರಾಬ್ಲಮ್ಸ್ಗಳು
ಆಲ್ರೆಡಿ ಸೊಲ್ಯೂಷನ್ಗಳನ್ನು ಪ್ರೆಗ್ನೆಂಟ್ ಮಾಡಿಬಿಟ್ಟಿದೆ. ಪ್ರಾಬ್ಲಮನ್ನು ಪ್ರೆಗ್ನೆನ್ಸಿಯಿಂದ ಬರ್ತಕ್ಕಂಥ ಮಗುವೇ ಸೊಲ್ಯೂಷನ್ ಅಂತ. ಆ ಸೊಲ್ಯೂಷನ್ ಮತ್ತೆ ಬೆಳೆದು ಪ್ರೆಗ್ನೆಂಟ್ ಆಗುತ್ತೆ. ಆ ಪ್ರೆಗ್ನೆಂಟಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನೋ ಒಂದು ಮಗು ಹುಟ್ಟುತ್ತೆ. ಮತ್ತು ಆ ಮಗು ಇನ್ನೊಂದು ಪ್ರೆಗ್ನೆಂಟ್ ಆಗುತ್ತೆ, ಅದು ಸೊಲ್ಯೂಷನ್ ಅನ್ನೋ ಒಂದು ಮಗುನ ಹುಟ್ಟುತ್ತೆ. ಸೊ ಈ ಥರ ನನಗೆ ಗೊತ್ತಾಯಿತು ಈ ಮೂಮೆಂಟಲ್ಲಿ ಏನೋ ಇದೆ, ನೇಚರಲ್ಲಿ ಏನೋ ಅಡಗಿದೆ ಅಂತ. ನೆಕ್ಸ್ಟ್ ಕ್ಷಣನೇ ನಾನು ಹೋಗಿ ನನ್ನ ಕೊಲೀಗ್ಸ್ ಹತ್ರ, ಸೀನಿಯರ್ಸ್ ಹತ್ರ ಮಾತಾಡಿದೆ. ಹೀಗೆ ಒಂದು ಪ್ರಾಬ್ಲಮ್ ಇತ್ತು, ನಾನು ಈ ಥರ ನೇಚರ್ನ ನೋಡ್ತಾ ಬ್ಲಾಕ್ ಫಾರೆಸ್ಟಿನ ಮೇಲೆ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫಾಗಿ ಲೈಟಲ್ಲಿ ಬರ್ತಕ್ಕಂಥ ಮಾಧ್ಯಮ ಏನೋ ಕಾರಣ ಇರ್ಬೋದು ಅನ್ನೋದು, ಇದು ಹೆಂಗೆ ನನ್ನ ಪ್ರಾಬ್ಲಮ್ಗೆ ನೇಚರ್ ಆನ್ಸರ್ ಮಾಡ್ತು, ಇದು ನಿಜವಾಗ್ಲೂ ನೇಚರಲ್ಲಿ ಇರ್ತಕ್ಕಂಥ ಪ್ರಭಾವವ ಅಥವಾ ನನ್ನ ಸಬ್ಕಾನ್ಷಿಯಸ್ ಮನಸ್ಸಲ್ಲಿ ನಡೀತಕ್ಕಂಥ ಆ ಅನಂತ ಸತ್ತು ಹುಟ್ಟು ತಿರುಪಳ ಅನ್ನುವ ಒಂದು ಇಂಟರ್ಫಿರೆನ್ಸ್ ಸ್ಟೇಟ್ ಆಯಿತು. ಈಗ ಇಷ್ಟಕ್ಕೆ ನಿಂತಿದ್ರೆ ಸರಿ ಆಗ್ತಾ ಇತ್ತು. ನಾನು ಈ ಲಾ ಆಫ್ ವೈಬ್ರೇಷನ್ ಟೆಸ್ಟ್ ಮಾಡಬೇಕು, ಇದಕ್ಕೆ ನಿಜವಾಗ್ಲೂ ಮನಿ ಬರುತ್ತಾ, ಮನಿ ಅನ್ನೋದು ಫ್ರೀಕ್ವೆನ್ಸಿ ಇದೆಯಾ ಅಂತ ನೋಡ್ತಾ ಹೋದಾಗ ನಾನು ಅಫರ್ಮೇಷನ್ಸ್ಗಳನ್ನು ಮಾಡ್ತಾ ಇದ್ದೆ. ಈ ಒಂದು ಏನು ಈ ಘಟನೆ ನಡೀತಲ್ಲ, ಆಲ್ಫಾ ಅಫರ್ಮೇಷನ್ಸ್ ಅಂತೇಳಿ ಒಂದು ಚಾನಲ್ ಇದೆ, ಯೂಟ್ಯೂಬಲ್ಲಿ ನೋಡ್ಬೋದು ನೀವು. ಅವರೆಲ್ಲ ಬಹಳ ಸ್ಟ್ರಾಂಗೆಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅವಾಗಿನ ಗ್ರೀಕ್ ಆ ಒಂದು ಗ್ಲೋರಿ ಹೆಂಗಿತ್ತಲ್ಲ, ಅವಾಗಿನವ್ರು ಹೆಂಗೆ ಬಾಡಿ ಮೇಂಟೈನ್ ಮಾಡ್ತಾ ಇದ್ದರು ಅಥವಾ ಅವರ ಮೆಂಟಾಲಿಟಿ ಹೆಂಗಿರ್ತಾ ಇತ್ತು, ಸ್ಟೋಯಿಕ್ ಫಿಲಾಸಫಿ ಅಂತ ಕರೀತಾರೆ. ಸೊ ಆ ಥರ ಒಂದು ನಾನು ಮಾಡ್ತಾ ಇರುವಾಗ, ವೆಲ್ತ್ ಬಗ್ಗೆ ನಾನು ಅಫರ್ಮೇಷನ್ಸ್ ಮಾಡ್ತಾ ಇರುವಾಗ, ವೆಲ್ತ್ ನನಗೆ ಈಸಿಯಾಗಿ ಹರಿಯುತ್ತೆ. ವೆಲ್ತನ್ನು ಪಡೆಯೋಕ್ಕೆ ಎಲ್ಲ ವೇಗಳು ನನಗೆ, ಯೂನಿವರ್ಸ್ ನನಗೆ, ಆ ಒಂದು ಎಲ್ಲ ಒಂದು ಬ್ರಹ್ಮಾಂಡವೇ ನನಗೆ ಸಹಾಯ ಮಾಡುತ್ತೆ ಅಂತ ಅದು ನನಗೆ ಪ್ರತಿಫಲನ ಆದಂಗೆ ಆಯಿತು. ಸೊ ಇವಾಗ ಇದಿಷ್ಟನ್ನು ಕೇಳಿದ ಮೇಲೆ ಈ ವ್ಯಾಲ್ಯೂ ಹೇಗೆ ಹಣವಾಗಿ ಕನ್ವರ್ಟ್ ಆಯಿತು ಅಂತ ನಮಗೆ ಕ್ವಶನ್ ಬರ್ತಾ ಇರ್ಬೋದು ನನ್ನ ಲೈಫಲ್ಲಿ. ಸೊ ಈ ರೀತಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಈ ರೀತಿ ಎಕ್ಸ್ ಫ್ರೀಕ್ವೆನ್ಸಿ ಬರಬೇಕಾಗಿತ್ತು, ವೈ ಬರ್ತಾ ಇತ್ತು. ಈ ಥರ ಒಂದು ಘಟನೆಯಿಂದ ಅದನ್ನು ನಾನು ಫಿಕ್ಸ್ ಮಾಡಿದೆ. ಮಾಧ್ಯಮ ಅಂದರೆ ಆ ಒಂದು ಫಾಗ್ ಕಾರಣ ಇರ್ಬೋದು, ಅದಕ್ಕೋಸ್ಕರ ಹಿಂಗಾಯಿತು ಅಂತ ಹೇಳಿದೆ. ಇದನ್ನು ಗಮನಿಸಿದ್ದಕ್ಕಂಥ ಒಂದು ನಮ್ಮ ಕೊಲೀಗ್ ಒಬ್ಬರು ಒಂದು ಸಜೆಸ್ಟ್ ಮಾಡಿದರು. ಇದು ಆ್ಯಕ್ಚುಲಿ ಬಹಳ ಇಂಟಿವಿಟಿವ್ ವೇಯಲ್ಲಿ ಸೊಲ್ಯೂಷನ್ ಕಂಡುಹಿಡಿಯೋ ಥರ ಇದೆ. ಇದನ್ನು ಯಾಕೆ ನಾವು ಪೇಟೆಂಟಾಗಿ ಮಾಡಬಾರ್ದು ಈ ಥರ? ಯಾಕಂದರೆ ಪೇಟೆಂಟ್ ಅಂತಂದರೆ ಒಂದು ವೈಜ್ಞಾನಿಕ ಆವಿಷ್ಕಾರ, ಅದನ್ನು ಬೇರೆಯವರು ಕಾಪಿ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದನ್ನು ಒಂದು ಸೆಕ್ಯೂರ್ ಆಗಿ ಇಡ್ತಾರೆ. US ಪೇಟೆಂಟು, ಜರ್ಮನ್ ಪೇಟೆಂಟ್ ಅಂತ ಹಿಂಗಿರ್ತವೆ. ಇಷ್ಟು ವರ್ಷಗಳ ಕಾಲ ಇದನ್ನ ಯಾರು ಮಾಡೋಂಗಿಲ್ಲ, ಇನ್ಫ್ರಿಂಜ್ಮೆಂಟ್ ಆದರೆ ಅವರಿಂದ ಹಣ ಕೊಡಬೇಕು, ಹೀಗೆಲ್ಲ ಕೆಲವೊಂದಿರುತ್ತೆ. ಸೊ ನಾನು ಮೊದಲದಾಗಿ ಪೇಟೆಂಟ್ ಮಾಡ್ಬೋದಾ ಇದು ಇಲ್ಲ ಅಂತ ಈ ಥರ ಐಡಿಯಾನೆಲ್ಲ ಚಿಂತೆ ಮಾಡಲಿಲ್ಲ. ಜಸ್ಟ್ ನನಗೆ ಇಂಟಿವಿಟಿವ್ ಸೊಲ್ಯೂಷನ್ ಬೇಕಿತ್ತಷ್ಟೇ, ಯಾವ ಥರ ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ ಯಾವ ಥರ ಮಾಡ್ಬೋದು ಅಂತ. ಆಮೇಲೆ ಅದನ್ನು ಡೆವಲಪ್ ಮಾಡ್ತಾ 1 ತಿಂಗಳಾದಮೇಲೆ ಪೇಟೆಂಟ್ ಡಿಪಾರ್ಟ್ಮೆಂಟಿಗೆ ನಾವು ಮಾತಾಡಿದ್ವಿ. ಅವ್ರು ಏನು ಹೇಳಿದರು ಅಂತಂದರೆ, ಹೌದು ಇದು ಮಾಡಿರ್ತಕ್ಕಂಥದ್ದು ಪಾಸಿಬಿಲಿಟಿ ಇದೆ ಪೇಟೆಂಟ್ ಮಾಡೋ ಥರದ್ದು. ಯಾಕಂದರೆ ಈ ಸೊಲ್ಯೂಷನ್ನು ಬಹಳ ನಾರ್ಮಲ್ ಅಲ್ಲ, ಇದು ಇಂಟಿವಿಟಿವ್ ಆಗಿರೋದಕ್ಕೆ ಇದನ್ನು ನಾವು ಓನಾಗಿ ಏನಾದರೂ ಮಾಡ್ಬೋದು. ಈ ಥರ ಹಿಂಗೆ ಶಿಫ್ಟ್ ಆದಾಗ ಅಥವಾ ಇದನ್ನು ಕಂಪೆನ್ಸೇಟ್ ಮಾಡೋಕ್ಕೆ ಏನು ಮಾಡ್ತಾರೆ, ಈ ಫ್ರೀಕ್ವೆನ್ಸಿ ಹೆಂಗೆ ಕಂಡುಹಿಡಿತಾರೆ ಅಂತ ಹೇಳಿ. ಆದರೆ ಇಲ್ಲಿ ಐಡಿಯಾ ಕೊಟ್ಟಿದ್ದು ನಾನು, ಅದಕ್ಕೆ ಸಪೋರ್ಟ್ ಮಾಡಿದ್ರು ಇನ್ನೊಬ್ಬರು, ಅದಕ್ಕೆ ಇನ್ನೂ ಸ್ವಲ್ಪ ಜ್ಞಾನ ಕೊಟ್ಟಿದ್ದು ಇನ್ನೊಬ್ಬರು. ಸೊ ಆದ್ದರಿಂದ ಒಬ್ಬನೇ ಮಾಡೋಕ್ಕಾಗಲಿಲ್ಲ, ಒಂದು 3-4 ಜನ ಸೇರಿಬಿಟ್ಟು ಪೇಟೆಂಟನ್ನು ಅಪ್ಲೈ ಮಾಡಿದ್ವಿ. ಕೆಲವೊಂದು ತಿಂಗಳುಗಳಾದ ಮೇಲೆ 2-3 ಮಂತ್ಸ್ ಆದಮೇಲೆ ಪೇಟೆಂಟ್ ಕೂಡ ಗ್ರಾಂಟ್ ಆಯಿತು. ಅದರಿಂದ ಒಬ್ಬರಿಗೆ ಇಷ್ಟು ಅಂತಿರುತ್ತೆ ದುಡ್ಡು, ಅದರಿಂದ ಹಣ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಹಣ ಬಂತು, ನಾನು ಹಣ ರಿಸೀವ್ ಮಾಡಿದೆ. ಸೊ ಇನ್ ದ ಎಸೆನ್ಸ್ ಕನ್ಕ್ಲೂಷನ್ ಮತ್ತು ಔಟ್ಲುಕ್ಕಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ, ಯಾವತ್ತಿಗೂ ಈ ಲಾ ಆಫ್ ವೈಬ್ರೇಷನ್ನು, ಈ ಅಫರ್ಮೇಷನ್ಸು ವರ್ಕ್ ಆಗಲ್ಲ ಅಂತೇಳಿ ಕೆಲವೊಬ್ಬರಿಗೆ ಭಾಸ ಬರ್ತಾ ಇರುತ್ತೆ. ಕೆಲವೊಬ್ಬರಿಗೆ ಅದು ಮಾಡಿದ ತಕ್ಷಣ ಏನೋ ಮ್ಯಾಜಿಕಲ್ ವೇಯಿಂದ ನನಗೇನೋ ಸಿಕ್ಬಿಡುತ್ತೆ ಅನ್ಕೊಂಡಿದ್ದು. ಒಂದು ಹಣದ ವಿಚಾರ ಹೇಳ್ತಾ ಇದ್ವಿ ಈ ವಿಡಿಯೋದಲ್ಲಿ, ಮ್ಯಾಜಿಕಲ್ ವೇಯಿಂದ ಸಿಕ್ಬಿಡುತ್ತೆ ಅಂತ. ಹಂಗಲ್ಲ, ಕ್ರಿಯೇಷನ್ ಆಲ್ರೆಡಿ ಫಿನಿಶ್ಡ್ ಅಂತ ನಾನು ಒಂದು ಮಾತಂದೆ. ಈಗ ನಾನು ಒಂದು ಹೇಗೆ ವ್ಯಾಲ್ಯೂವನ್ನು ಹಣವಾಗಿ ಕನ್ವರ್ಟ್ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋದಾಗ, ಒಂದು ಇಂಟಿವಿಟಿವ್ ಪ್ರಾಬ್ಲಮನ್ನು ತಗೋಬೇಕು. ಜಗತ್ತಿನಲ್ಲಿ ಏನು ಡಿಮ್ಯಾಂಡ್ ಇದೆ, ಒಂದು ಪ್ರಾಬ್ಲಮ್ ಇದು, ಪ್ರಾಬ್ಲಮಿಗೆ ಸೊಲ್ಯೂಷನ್ ಮಾಡಿದರೆ ಅದು ಒಂದು ಡಿಮ್ಯಾಂಡ್ ಕೊಟ್ಟಂಗೆ ಅದಕ್ಕೆ ಅಂತ. ಸೊ ಆ ಥರ ಒಂದು ಪ್ರಾಬ್ಲಮನ್ನು ಕನ್ಸಿಡರ್ ಮಾಡಿ ರೂಟ್ ಕಾಸ್ ಏನಿದೆ ಅಂತ ಹೇಳಿ ನಮ್ಮ ಸಬ್ಕಾನ್ಷಿಯಸ್ಸಿಗೆ ನಾವು ಮಾಡ್ತಾ ಬರಬೇಕು. ನಾನು ಏನು ಹೇಳಿದೆ, ಇದೇ ಥರ ಪ್ರಾಬ್ಲಮ್ನ ಕಂಡುಹಿಡಿತಾ ಇರತಕ್ಕಂಥ ವೇಯಲ್ಲಿ ನಾನು ವೆಲ್ತನ್ನು ಅಫರ್ಮೇಷನ್ಸನ್ನು ಮಾಡ್ತಾ ಇದ್ದೆ. ಈ ವೆಲ್ತ್ ಅಫರ್ಮೇಷನ್ಸಲ್ಲಿ ಬೇರೆ ಬೇರೆ ವಿಧದಿಂದ ಬ್ರಹ್ಮಾಂಡದಲ್ಲಿ ನನಗೆ ದುಡ್ಡನ್ನು ಸಂಪಾದನೆ ಮಾಡ್ತಕ್ಕಂಥ ವೇಗಳ ಐಡಿಯಾಗಳು ಗೊತ್ತಾಗ್ತಾ ಹೋಗುತ್ತೆ ಅನ್ನೋ ಒಂದು ಲೈನ್ ಇತ್ತಲ್ಲ ಅಫರ್ಮೇಷನ್ಸಲ್ಲಿ, ಇದು ಅದಕ್ಕೆ ಕೋರಿಲೇಟ್ ಆಗುತ್ತೆ. ಅಂದರೆ ನನ್ನ ಸಬ್ಕಾನ್ಷಿಯಸ್ಸು ಇದನ್ನು ಪಿಕಪ್ ಮಾಡಿರೋದಕ್ಕೆ ನಾನು ನೇಚರನ್ನು ಅಬ್ಸರ್ವ್ ಮಾಡ್ತಾ ಹೋದೆ. ನನಗೆ ಅದು ಸೊಲ್ಯೂಷನ್ ಕಂಡುಹಿಡಬೇಕು ಅಂತ ನಾನು ಆ ಗುಡ್ಡ ನೋಡಲಿಲ್ಲ. ಗುಡ್ಡ ನೋಡಿದಾಗ ಏನೋ ಯೋಚನೆ ಆಯಿತು, ಆ ಯೋಚನೆ ಸೊಲ್ಯೂಷನ್ನಿಗೆ ಅದು ರಿಲೇಷನ್ ಆಗಿತ್ತು. ಇದಕ್ಕೆ ನಾವು ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ ಅಂತ ಕರಿತೀವಿ. ನಾನು ಯಾವತ್ತಿಗೂ ಆ ಸೆಪ್ಟೆಂಬರ್ ತಿಂಗಳ ಆ ಒಂದು ಗುಡ್ಡದಲ್ಲಿ ಆವತ್ತಿನ ದಿನದಲ್ಲಿ ಮಳೆ ಬರೆಸಲಿಲ್ಲ, ಅದು ನೇಚರ್ ಮಾಡಿದ್ದು. ನಾನ್ಯಾವತ್ತು ಆ ಗುಡ್ಡಗಳ ಮೇಲೆ ನಾನು ಆ ಮೋಡಗಳನ್ನು ಬರೆಸಲಿಲ್ಲ, ಆ ಒಂದು ಫಾಗ್ ಬರೆಸಲಿಲ್ಲ, ಅದು ನ್ಯಾಚುರಲ್ ಆಗಿ ಫಾರ್ಮ್ ಆಗಿದ್ದು. ಆ ಬ್ಲಾಕ್ ಫಾರೆಸ್ಟಿನ ಗುಡ್ಡಗಳು, ಆ ವಿಂಡ್ ಮಿಲ್, ಇದು ಯಾರು ನಾವು ಮಾಡಿದ್ದಲ್ಲ, ಇದೆಲ್ಲ ಆಲ್ರೆಡಿ ಎಕ್ಸಿಸ್ಟ್ ಇರ್ತಕ್ಕಂಥದ್ದು, ನೇಚರಲ್ಲಿ ಎಕ್ಸಿಸ್ಟ್ ಇರ್ತಕ್ಕಂಥದ್ದು.
ಒಂದು ಹೇಳ್ತಾರಲ್ಲ, ಪ್ರಾಬ್ಲಮ್ ಹುಟ್ಟಿದ ಕ್ಷಣಕ್ಕೆ ಆನ್ಸರ್ ಹುಟ್ಟುತ್ತೆ. ಪ್ರಾಬ್ಲಮ್ ಅನ್ನೋ ಒಂದು ಪ್ರೆಗ್ನೆಂಟ್ ಅಂತಂದರೆ ಆನ್ಸರ್ ಅನ್ನೋದು ಅದು ಮಗು. ಆ ಆನ್ಸರಿಂದ ಇನ್ನೊಂದು ಪ್ರೆಗ್ನೆಂಟ್ ಆಗುತ್ತೆ, ಅದು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಅಂತ. ಇದು ಈ ಥರ ಮೊಳಕೆ ಒಡೆದು ಆನ್ಸರಿಂದ ಕ್ವಶನಿಂದ ಆನ್ಸರ್ ಪ್ಯಾಕೇಜಲ್ಲಿ ಬರುತ್ತೆ, ಎರಡು ಜೊತೆಗೆ ಬರುತ್ತೆ. ನಾನು ಅದನ್ನು ಅಬ್ಸರ್ವ್ ಮಾಡಿ ನಾನು ಏನು ಹೇಳಿದೆ, ಈ ರೀತಿಯಾದ ಪ್ರಾಬ್ಲಮನ್ನು ಈ ರೀತಿಯಾಗಿ ಸೊಲ್ಯೂಷನ್ ಕೊಡಬೇಕು ಅಂತ ಒಂದು ವ್ಯಾಲ್ಯೂ ಕೊಟ್ಟೆ ನನ್ನ ಕಂಪನಿಗೆ. ಆದರೆ ಆ ವ್ಯಾಲ್ಯೂ ಏನಾಗಿ ಹೋಯಿತು, ನನ್ನ ಕೊಲಿಗ್ ಅನ್ನುವ ರೂಪದಲ್ಲಿ ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್ ಹಿಂಗೆ ಯಾರೋ ಬರೋದು. ಈಗ ನನ್ನ ಕೇಸ್ನಲ್ಲಿ ಹೇಳ್ತಿರೋದು, ಕೆಲವೊಬ್ಬರು ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅವರಿಗೆ ಯಾರೋ ಒಬ್ಬರು ಪಾರ್ಟ್ನರ್ಶಿಪ್ ಆಗಿ ಬರ್ತಕ್ಕಂಥದ್ದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಕೊಡಬೇಕಾಗಿರೋ ಹಣ ಬರ್ತಕ್ಕಂಥದ್ದು, ಹಿಂಗೆ ಯಾರಿಂದನೋ ದೂರದಿಂದ ಬರ್ತಕ್ಕಂಥದ್ದು. ಈ ಥರ ವ್ಯಾಲ್ಯೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಯಾವಾಗ ಆ ಒಂದು ಇವಾಗ ನಾನು ಏನು ನಂಬಿದ್ದೆ, ನೇಚರ್ ನನಗೆ ಒಂದು ಆನ್ಸರ್ ಕೊಡುತ್ತೆ, ನೇಚರ್ ದಾರಿ ತೋರಿಸುತ್ತೆ ಹಣ ಮಾಡೋದಕ್ಕೆ ಅಂತ ಹೇಳಿ. ಇವಾಗ ಅದೇ ನೇಚರಲ್ಲಿ ಬರ್ತಕ್ಕಂಥ ಆನ್ಸರು ನಾನು ಪ್ರೆಸೆಂಟ್ ಮಾಡಿದಾಗ ಅದನ್ನು ಪೇಟೆಂಟ್ ಮಾಡ್ಬೋದಂತ ಇನ್ನೊಬ್ಬರ ಐಡಿಯಾ, ಬ್ರಿಡ್ಜಸ್ ಆಫ್ ಇನ್ಸಿಡೆಂಟ್ಸ್, ಚೈನ್ ರಿಯಾಕ್ಷನ್ ಥರ ಒಬ್ಬರಿಂದ ಒಬ್ಬರಿಗೊಬ್ಬರು ಈ ಥರ ಆ ಒಂದು ಐಡಿಯಾ ಕೊನೆಗೆ ಹಣವಾಗಿ ಕನ್ವರ್ಟ್ ಆಯಿತು. ಸೊ ಈ ಒಂದು ವಿಡಿಯೋದಿಂದ ಏನು ನಾವು ತಿಳ್ಕೊಬೋದು ಅಂತಂದರೆ, ಪ್ರತಿಯೊಬ್ಬರಲ್ಲಿ ಒಂದು ಇನ್ಫೈನೈಟ್ ಆಗಿರ್ತಕ್ಕಂಥ ಸ್ಟೇಟಲ್ಲಿ ಹೋಗ್ತಕ್ಕಂಥ ತರಂಗಗಳ ಇರ್ತಕ್ಕಂಥ ಒಂದು ಜಾಗ ಇದೆ, ಅದು ಸಬ್ಕಾನ್ಷಿಯಸ್ ಜಗತ್ತು. ಆ ಸಬ್ಕಾನ್ಷಿಯಸ್ ಜಗತ್ತಿಗೆ ಯಾವ ಆನ್ಸರ್ ಇದಾವಲ್ಲ, ಯಾವ ಕ್ವಶನ್ಸ್ ಇದಾವೆ ಈ ಪ್ರಪಂಚದಲ್ಲಿ, ಎಲ್ಲದಕ್ಕೂ ಆನ್ಸರ್ಗಳು ಆಲ್ರೆಡಿ ಎಕ್ಸಿಸ್ಟ್ ಇದೆ. ನಾವು ಜಸ್ಟ್ ಸ್ಟೇಟನ್ನು ಮೂವ್ ಮಾಡಬೇಕು. ನಾನು ಹೆಂಗೆ ಇರೋ ಈ ಆನ್ಸರ್ ಸಿಗಲ್ಲ ಅನ್ನೋ ಒಂದು ಗೊಂಗಿನಲ್ಲಿ ಇಲ್ಲದೆ ಯಾವ ಥರ ಇರ್ಬೋದು ಅನ್ನೋ ಒಂದು ಯಾವಾಗಲೂ ಆ ಗೊಂಗಿನಲ್ಲಿ ಇದ್ದಿದ್ದಕ್ಕೆ ನನಗೆ ಅದರಲ್ಲಿ ಆನ್ಸರನ್ನು ಕೋರಿಲೇಟ್ ಮಾಡ್ತಕ್ಕಂಥ ಒಂದು ವ್ಯಾಲ್ಯೂ ಸಿಕ್ತು, ಆ ಒಂದು ಸ್ವಭಾವ ಸಿಕ್ತು. ಈ ಥರ ನಿಮಗೆ ಡಿಫ್ರೆಂಟ್ ಫೀಲ್ಡಲ್ಲಿ ನೀವು ವರ್ಕ್ ಮಾಡ್ತಕ್ಕಂಥ ಫೀಲ್ಡ್ ಇರ್ಬೋದು, ಅಥವಾ ನೀವು ಯಾರ ರಿಲೇಟೆಡ್ ಇಟ್ಕೊಂಡಿದ್ದೀರಿ ಅವರಿಂದ ಆ ಒಂದು ದಾರಿಗಳು ಗೊತ್ತಾಗ್ತಕ್ಕಂಥದ್ದು. ಈ ಥರ ಜಗತ್ತಿಗೆ ನಮ್ಮ ಮನಸ್ಸಿನೊಳಗಿರ್ತಕ್ಕಂಥ ಅಥವಾ ನಮ್ಮ ಹೊರಗಡೆ ಬೇರೆಯವ್ರ ಪ್ರಾಬ್ಲಮ್ಗಳು ಆಗಿರ್ಬೋದು. ಇದು ನನ್ನ ಪ್ರಾಬ್ಲಮ್ ಆಗಿತ್ತು, ವರ್ಕ್ ಪ್ಲೇಸಲ್ಲಿ ನಾನು ಸಾಲ್ವ್ ಮಾಡಿದೆ. ಹೀಗೆ ಬೇರೆಯವರ ಪ್ರಾಬ್ಲಮ್ ನೀವು ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡಿ ಸಾಲ್ವ್ ಮಾಡಿದ್ದೆ ಆದಲ್ಲಿ ಹಣದ ರೂಪದಲ್ಲಿ ಅದನ್ನು ನಾವು ಕನ್ವರ್ಟ್ ಮಾಡ್ಬೋದು. ಹೀಗೆ ಲಾ ಆಫ್ ವೈಬ್ರೇಷನ್ ಆ್ಯಕ್ಚುಲಿ ವರ್ಕ್ ಆಗೋದು. ಈ ವೈಬ್ರೇಷನ್ ಅಂತಂದರೆ ಇದು ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದು ಅಂತಂದರೆ, ಹಣದ ಫ್ರೀಕ್ವೆನ್ಸಿ ಮ್ಯಾಚ್ ಅಂತಾರಲ್ಲ, ಹೀಗೆ ಇದು ಮ್ಯಾಚ್ ಆಗ್ತಕ್ಕಂಥದ್ದು. ಬರೀ ನಾನು ಬಿಲಿಯನೇರ್ ಆಗಿದ್ದೀನಿ ಅನ್ನೋ ಜಸ್ಟ್ ಇಮ್ಯಾಜಿನ್ ಮಾಡೋದಲ್ಲ, ನಾನು ಮಿಲಿಯನೇರ್ ಆಗಿದ್ದೀನಿ ಅಂತ ಇಮ್ಯಾಜಿನ್ ಮಾಡೋದಲ್ಲ. ಮಿಲಿಯನ್ಗಳು ಏನದು, ಇಟ್ಸ್ ನಥಿಂಗ್ ಬಟ್ ನಂಬರ್. ಆದರೆ ಅದರ ಹಿಂದೆ ಏನಿದೆ ಅನ್ನೋದು ಇಂಪಾರ್ಟೆಂಟ್. ಅದರ ಹಿಂದೆ ಒಂದು ಮಹತ್ತರವಾದ ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂನ ಇವತ್ತು ಇಂಟ್ಯೂಷನ್ ಆಗಿ ನಾವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದ್ರ ಮೂಲಕ ಬೇರೆಯವರಿಗೆ, ಈಗ ಆಸ್ಪತ್ರೆಯಲ್ಲಿ ಹೋದರೆ ನಿಮ್ಮ ಆರೋಗ್ಯ ಅನ್ನುವ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಅವರು ಹಣ ಮಾಡ್ತಾರೆ. ನೀವು ಸ್ಕೂಲ್ಗಳಿಗೆ ಹೋದರೆ ನಿನಗೆ ಎಜುಕೇಷನ್ ಕೊಡ್ತೀನಿ ಅನ್ನೋ ಒಂದು ರೂಪದಲ್ಲಿ ಅವರು ನಿನ್ನ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾರೆ. ಹೀಗೆ ಡಿಫ್ರೆಂಟ್ ವೇಯಲ್ಲಿ ಪ್ರಾಬ್ಲಮ್ಗಳನ್ನು ಇಂಟ್ಯೂಟಿವ್ ವೇಯಲ್ಲಿ ನಾವು ಸಾಲ್ವ್ ಮಾಡೋದ್ರ ಮೂಲಕ ವ್ಯಾಲ್ಯೂನ ಪ್ರಪಂಚಕ್ಕೆ ಕೊಡ್ತೀವಿ. ವ್ಯಾಲ್ಯೂನ ಕೊಡ್ತಾ ಆ ವ್ಯಾಲ್ಯೂನೇ ಮನಿಯಾಗಿ ಇಂಟರ್ ಕನ್ವರ್ಟಬಲ್ ಮಾಡ್ಬೋದು. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.